ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನೆನ್ನೆಲ್ಲ ವೀಡಿಯೋನು ನೋಡೋಕ್ಕಾಗಿಲ್ಲ. ನೆನ್ನೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಹಬ್ಬದ ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ನೆನ್ನೆ ವೀಡಿಯೋಗಳು ನೋಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಬಿಗ್ ಬಾಸ್ ನೋಡ್ತಾ ಇರೋವಾಗ ಚೈತ್ರ ಕುಂದಾಪುರ್ ಹೊರಗಡೆ ಬಂದಿರೋವಂಥ ಚೈತ್ರ ಕುಂದಾಪುರ್ ಅವರೇ ಹೇಳಿಕೆ ಕೊಟ್ಟಿರೋ ಅಂಥದ್ದು. ಅದು ತ್ರಿವಿಕ್ರಮು ಮತ್ತು ಭವ್ಯ ಲವ್ ಸ್ಟೋರಿ ಏನಿದೆ ಅದು ನಿಜ. ತ್ರಿವಿಕ್ರಮೇ ಹೋಗಿ ಕೇಳಿದ್ದಾರಂತೆ ಭವ್ಯನ. ಇದು ಸುಮಾರಷ್ಟು ಅಂತ ಅಂದರೆ ಬೆಳಗ್ಗೆ ತಕ್ಕಲು ಮಾತುಕತೆ ನಡೆದಿದೆ. ಚೈತ್ರ ಮತ್ತು ನಾನು ಚೈತ್ರ ಕುಂದಾಪುರ ಮತ್ತು ತ್ರಿವಿಕ್ರಮು ಬೆಳಗ್ಗೆ ತಕ್ಕಲೂ ನಾವು ಮಾತಾಡಿದ್ದೀವಿ. ಒಂದು ವಾರ ಟೈಮ್ ಕೂಡ ಕೇಳಿದ್ದಾರೆ. ಇಲ್ಲಿಂದ ಹೋದ್ಮೇಲೆ ಒಂದು ವಾರ ಟೈಮ್ ಕೂಡ ಕೇಳಿದಾರಂತೆ ಅವರು ಭವ್ಯ. ಇದು ಬಿಗ್ ಬಾಸ್ಗೆ ಬಂದಾಗೇನೆ ನಿಜವಾಗ್ಲೂ ಹೀಗೆಲ್ಲ ಆಗಬೇಕಾ ಅನ್ನೋದು ಒಂದು ಬೇಜಾರಿನ ವಿಚಾರ. ಯಾಕೆ ಅಂತಂದರೆ ಬಿಗ್ ಬಾಸಿಗೆ ಬಂದಾಗೆಲ್ಲ ಯಾರು ಒಬ್ಬೊಬ್ಬರು ಹಿಂಗೆ ಇದಾಗ್ತಾ ಇರ್ತಾರೆ. ಸೊ ಎಷ್ಟು ದಿವಸದಿಂದ ಅವರು ನೋಡಿರ್ತಾರೆ ಅನ್ನೋದಕ್ಕಿಂತ ಸ್ವಲ್ಪ ದಿವಸದಲ್ಲಿ ಇವರು ಇಲ್ಲಿ ಜೊತೆಯಲ್ಲಿರ್ತಾರೆ. ಅಷ್ಟಕ್ಕೇ ಇವ್ರಿಗೆ ಒಂದು ಲವ್ ಆಗುತ್ತೆ ಅನ್ನೋದು ಬಿಗ್ ಬಾಸು ಒಂದು ಲವ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಿಬಿಟ್ಟಿದೆ. ಇವಾಗ ಅವರೇ ಹೇಳಿರೋ ಪ್ರಕಾರ ಇವರಿಬ್ಬರು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಒಂದು ಇದಾಗಿದೆ. ಎಲ್ಲರೂ ಅಂದ್ಕೊತಾ ಇದ್ರು ಮೋಕ್ಷಿತ ತ್ರಿವಿಕ್ರಮು ಇದಾಗಬೇಕು ಅಂತ. ಬಟ್ ಅವನೇನೆ ಮೋಕ್ಷಿತ ಇಲ್ಲ ಭವ್ಯ ಅಂತಲೇ ರಾಜಾರೋಷವಾಗೇ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಅಂದಮೇಲೆ ಸೊ ಇದರಲ್ಲಿ ಬೇರೆ ಮೋಕ್ಷಿತ ಬಗ್ಗೆ ಪಾಪ ಮೋಕ್ಷಿತ ಹೇಳಬೇಕು ಅಂದರೆ ತುಂಬ ಡೀಸೆಂಟ್ ಹುಡುಗಿ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋಳು ಅಂತ ಇದೆಲ್ಲ ಅವಳ ಮೈಂಡಲ್ಲಿಲ್ಲ. ಸೊ ಆಟದ ಥರನೇ ನೋಡಿಕೊಂಡು ಅವಳು ಮನೆಗೆ ಹೋಗಬೇಕು, ಒಂದು ಒಳ್ಳೆ ಹೆಸರು ತಗೋಬೇಕು ಅನ್ನೋ ಒಂದು ಉದ್ದೇಶ ಐತೆ. ನೋಡಿರ್ಬೋದು, ಮೊನ್ನೆ ಸುದೀಪ್ನೂ ಹೇಳಿದ್ದಾರೆ ಮೋಕ್ಷಿತ ಮೇಲೆ ಒಳ್ಳೆ ಅಭಿಪ್ರಾಯನೇ ಇಟ್ಕೊಂಡು ಹೇಳಿರೋ ಅಂಥದ್ದು. ಒಳ್ಳೆ ಕ್ಯಾರೆಕ್ಟ್ರ್ ಇದೆ, ಒಳ್ಳೆ ಗುಣ, ಒಳ್ಳೆ ನಡತೆ ಎಲ್ಲ ಇದೆ ನಿನ್ನ ಹತ್ರ ಅಂತ ಒಂದು ಹೇಳಿರೋದು ಉಂಟು ಸುದೀಪು. ಇದರಲ್ಲಿ ಪಾಪ ಸುದೀಪೇ ಹೇಳಿರುವಾಗ ತ್ರಿವಿಕ್ರಮು ಮತ್ತು ಮೋಕ್ಷಿತಂಗೆ ಎಷ್ಟೋ ಜನ ಇದು ಮಾಡ್ತಾಯಿದ್ದಾರೆ. ಬಟ್ ಇದರಲ್ಲಿ ತ್ರಿವಿಕ್ರಮೇ ಹೇಳಿಕೆ ಕೊಟ್ಟ ಆಗಿದೆ ಅಂತ ಚೈತ್ರ ಅವರು ಹೊರಗಡೆ ಬಂದು ಅನೇಕ ಜನ ಮಾತಾಡ್ತಾ ಇದ್ದಾರೆ. ಅದನ್ನು ಕೂಡ ಅವ್ರನ್ನ ಕೇಳಿದಾಗ ಈ ಥರ ಹೇಳಿದ್ದಾರೆ ಅಂತ ಅವ್ರು ಕೂಡ ಹೇಳಿದ್ದಾರೆ. ಇಷ್ಟು ವಿಚಾರನ ಹೇಳಬೇಕಾಯಿತು, ನಾನು ಕೂಡ ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ವೀಡಿಯೋಗಳು ಕೂಡ ಮಾಡ್ತಾ ಇರಲಿಲ್ಲ. ಸೊ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಜವಾಗ್ಲೂ ಇವರು ಹೊರಗಡೆ ಹೋದ್ಮೇಲೆ ನಿಜವಾಗ್ಲೂ ಇದನ್ನು ಮುಂದುವರಿಸ್ತಾರಾ ಇಲ್ವಾ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಎಷ್ಟೋ ಈ ಥರ ಎಲ್ಲ ಹೊರಗಡೆ ಹೋದ್ಮೇಲೆ ಬ್ರೇಕಪ್ ಆಗಿರೋದು ಉಂಟು. ಇಷ್ಟು ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.